ಸಾಮೂಹಿಕ ಪ್ರಾರ್ಥನೆ ಮಾಡೋದ್ರಿಂದ ಕಾಯಿಲೆಗಳು ಯಾಕೆ ವಾಸಿಯಾಗುತ್ತೆ, ಹೇಗೆ ವಾಸಿಯಾಗುತ್ತೆ? ನಮಸ್ಕಾರ ವೀಕ್ಷಕರೇ, ನಾನು 108 ಕಡೆ ಓಡಾಡ್ತಾ ಇರ್ತೀವಿ. ಕೆಲವಷ್ಟು ಜನ ಕೆಲವಷ್ಟು ವಿಷಯಗಳನ್ನ 4 ಜನಕ್ಕೆ ತಿಳಿಸಿ ಅಂತ ಹೇಳ್ತಾ ಇರ್ತಾರೆ. ಅಂಥದ್ರಲ್ಲಿ ಒಬ್ರು ನಮಗ್ ಗೊತ್ತು, ನಿಮ್ಗೆ ಆಲ್ರೆಡಿ ಮಧುಸೂದನ್ ಅವರು ಕೆಲವಷ್ಟು ವಿಷಯಗಳನ್ನ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ತುಂಬಾ ಪುಸ್ತಕಗಳು ಅವರು ಕೂಡ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಅಂತ ವಿಷಯಗಳನ್ನ 4 ಜನಕ್ಕೆ ತಿಳಿಸಿ ಅಂತ ಅವರು ಹೇಳ್ತಾ ಇದ್ದಾರೆ. ಅವರು ವಿಷಯಗಳನ್ನ ನಿಮ್ಗೂ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವ್ರು ತಿಳಿಸಿ ಅಂತ ನಮಗ್ ಕೊಟ್ಟಿರೋ ಒಂದು ಬುಕ್ ಬಂದು ತಾಳೆಯೋಲೆ. ಇದರಲ್ಲಿ ಏನಿದೆ, ನಮ್ಮ ಭಾರತೀಯ ಆಚಾರ ವಿಚಾರ ಯಾವ ರೀತಿ ಇತ್ತು, ಹಿಂದಿನವರು ಪರಂಪರೆಗಳಲ್ಲಿ ಯಾವ ರೀತಿ ವಿಷಯಗಳನ್ನ ಬಳಸ್ತಾ ಇದ್ರು, ಅದನ್ನ ಬಳಸೋದ್ರಿಂದ ಏನ್ ಅಡ್ವಾಂಟೇಜ್ ಇತ್ತು ಅಂದ್ರೆ ಕೆಲವಷ್ಟು ವಿಷಯಗಳು ನಮಗೂ ಗೊತ್ತು. ಈಗ ತುಳಸಿ ಕಟ್ಟೆ ಸುತ್ತೋದಾಗಿರ್ಬೋದು, ಅರಿಶಿನ ಹಚ್ಕೊಳ್ಳೋದಾಗಿರ್ಬೋದು, ಹಣೆಗೆ ಕುಂಕುಮ ಹೇಳೋದಾಗಿರ್ಬೋದು, ಇಲ್ಲ ಬೆಳಿಗ್ಗೆ ಸ್ನಾನ ಮಾಡೋದಾಗಿರ್ಬೋದು, ಇಲ್ಲ ಸಾಮೂಹಿಕವಾಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿರೋದಾಗಿರ್ಬೋದು, ಇಂಥದ್ದೆಲ್ಲ ಕೂಡ ಕೆಲವಷ್ಟು ನಮಗೆ ಒಳ್ಳೇದು, ಹೆಲ್ತ್ಗಾಗ್ಬೋದು ಇಲ್ಲ ನಮ್ಮ ಸೊಸೈಟಿಗಾಗ್ಬೋದು, ಅಂತ ವಿಷಯಗಳನ್ನೆಲ್ಲ ಕಲೆಕ್ಟ್ ಮಾಡಿ ಈ ಬುಕ್ ಅಲ್ಲಿ ತಿಳಿಸುವಂತ ಕೆಲಸ ಮಾಡಿದ್ದಾರೆ. ಇದರಲ್ಲಿರೋ ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದಷ್ಟು ಎಂತಕ್ಕೆ ಅಂದ್ರೆ ಇದು ನಮ್ಮ ಆಚಾರ ವಿಚಾರ ಸಂಸ್ಕೃತಿಗೆ ಸಂಬಂಧಪಟ್ಟಿದ್ದು. ಅವರು ಹಿಂದಿನವರು ಮಾಡಿರುವಂತದ್ದು ಏನೋ ಒಂದು ಕಾರಣ, ಸೈಂಟಿಫಿಕ್ ರೀಸನ್ಗಳಿದೆ. ಅಂತ ರೀಸನ್ಗಳ ಬಗ್ಗೆನೂ ತಿಳಿಸ್ಕೊಡ್ತಾ ಹೋಗ್ತೀನಿ. ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಈ ಬುಕ್ ಅಲ್ಲಿ ತಿಳಿಸಿರುವಂತ ವಿಷಯಗಳೇನಂದ್ರೆ, ನಮ್ಮ ಪ್ರಾಚೀನ ಕಾಲದಲ್ಲಿ ಋಷಿ ಮುನಿಗಳು ಕೆಲವಷ್ಟು ವೇದಗಳನ್ನ ಕೆಲವಷ್ಟು ಪ್ರಾಯೋಗಿಕವಾಗಿ ಮಾಡಿ ಅವರು ಕಂಡುಹಿಡ್ಕೊಂಡಂತಹ ಸತ್ಯಗಳನ್ನ ಜನಕ್ಕೆ ತಿಳಿಸೋದಕ್ಕೆ ತಾಳೆಗರಿಗಳಲ್ಲಿ ಬರೆದಿಡ್ತಾ ಇದ್ರು. ಅದನ್ನ ಕೆಲವಷ್ಟು ಜನ ಮುಂದಿನ ಜನಾಂಗದಲ್ಲಿ ಫಾಲೋ ಮಾಡ್ಕೊಂಡು ಬಂದ್ರು. ಆದ್ರೆ ಅದು ಮೂಢನಂಬಿಕೆಯಾಗೂ ಬದಲಾಗೋಯ್ತು. ಕೆಲವೊಂದು ಆ ಮೂಢನಂಬಿಕೆಗಳಿಂದ ಆಚೆ ಬರಬೇಕು, ಇದರಲ್ಲಿರುವಂತ ವೈಜ್ಞಾನಿಕವಾದ ಸತ್ಯಗಳನ್ನ ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರನೇ ಎಷ್ಟೋ ವಿಷಯಗಳನ್ನ ಅಧ್ಯಯನ ಮಾಡಿ ವಿಷಯಗಳನ್ನ ಕಲೆಕ್ಟ್ ಮಾಡಿ ನಮಗೆ ವೆಂಗನೂರು ಬಾಲಕೃಷ್ಣನ್ ಅವರು ಈ ಬುಕ್ ಮೂಲಕ ತಿಳಿಸುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಕೆಲವಷ್ಟು ನಮ್ಮ ಶಾಸ್ತ್ರಗಳಲ್ಲೂ ಇತ್ತು, ನಮ್ಮ ಆಚಾರಗಳಲ್ಲೂ ಇತ್ತು. ಅಂಥದ್ದನ್ನ ಯಾಕೆ ಪಾಲಿಸ್ತಾ ಇದ್ರು, ಅದನ್ನ ಫಾಲೋ ಮಾಡೋದ್ರಿಂದ ಏನ್ ಅನುಕೂಲ ಇತ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಈಗ ಕೆಲವಷ್ಟು ಸಿಂಪಲ್ ಆಗಿ ನಿಮ್ಗೆ ಹೇಳ್ಬೇಕು ಅಂದ್ರೆ, ಹೋಮಗಳು ಮಾಡ್ತಾ ಇದ್ರು. ಹೋಮಗಳು ಮಾಡೋದ್ರಿಂದ ಅದ್ರಲ್ಲಿ ಬರುವಂತ ಹೊಗೆಯಿಂದ ದೇಹಕ್ಕೆ ಒಳ್ಳೇದು. ನಾವು ಮಾಮೂಲಿಯಾಗಿ ಅಂತ ಹೋಮಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಫಾಲೋ ಮಾಡ್ತಾ ಇದ್ರು. ಇನ್ನು ವರ್ಷಕ್ಕೊಂದು ಸಲ ಈ ಎಳ್ಳು ಬೆಲ್ಲ ಬೀರೋದು ತಿನ್ನೋದು, ಕಾರಣ ಇಷ್ಟೇ. ಅದ್ರಲ್ಲಿ ಕೆಲವೊಂದು ವಿಟಮಿನ್ಸ್ ಆಗ್ಬೋದು, ಇನ್ನ ಏನೇನೋ ಇರುತ್ತೆ. ಅಂಥದನ್ನೆಲ್ಲ ತಿಂದ್ರೆ ಬಾಡಿಗೆ ಬೇಕಾದಂತ ಎಂಜೈಮ್ಗಳು ಸಿಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ಶುರು ಮಾಡಿದ್ರು ಆಗಿನ ಕಾಲದಲ್ಲಿ. ಅದೇ ವೈಜ್ಞಾನಿಕವಾದ ಸತ್ಯಗಳು. ಅಂತ ಸತ್ಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಿಮಗೂ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮಗೆ ಈ ತರ ವಿಷಯಗಳು ತಿಳಿದು ಬಂದ್ರೆ ನಮಗೂ ತಿಳಿಸುವಂತ ಕೆಲಸ ಮಾಡಿ. ಇದರಲ್ಲಿ ಇವರು ಎಷ್ಟೋ ವಿಷಯಗಳಿದೆ, ಒಂದೊಂದಾಗಿ ದಿನ ತಿಳ್ಕೊಳ್ತಾ ಹೋಗೋಣ. ಸಾಮೂಹಿಕ ಪ್ರಾರ್ಥನೆ ಮಾಡೋದ್ರಿಂದ ಕಾಯಿಲೆಗಳು ನಿವಾರಣೆಯಾಗುತ್ತಾ? ಈ ತಾಳೆಯೋಲೆ ಋಷಿಗಳು ಬರೆದಿರುವಂತ ಕೆಲವಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ. ಅದರಲ್ಲಿರುವಂತ ಮೊದಲನೇದು, ಸಾಮೂಹಿಕ ಪ್ರಾರ್ಥನೆ ಯಾಕೆ ಮಾಡಬೇಕು? ಸಾಮೂಹಿಕ ಪ್ರಾರ್ಥನೆ ಅಂದ್ರೆ, ಈಗ ನಾರ್ಮಲ್ ಆಗಿ ನಾವು ನೋಡಿರ್ತೀವಲ್ಲ, ವರ್ಷದಲ್ಲಿ ಒಂದು ಸಲ, ಇಲ್ಲ ಅಂದ್ರೆ ಕೆಲವಷ್ಟು ಕಡೆ ಈಗ ಆಲ್ರೆಡಿ ಸತ್ಸಂಗಗಳು ಮಾಡ್ತಾ ಇದ್ದಾರೆ. ಕೆಲವಷ್ಟು ಕಡೆ ಭಕ್ತಿ ಗೀತೆಗಳನ್ನ ಆಡೋದಕ್ಕೆ ಮೊದಲಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇದ್ರು. ಈಗ ಅಂಥದ್ದೆಲ್ಲ ಕಡಿಮೆ ಆಗಿದೆ. ಈ ಕರಾವೋಕೆ ಅಂತ ಜಪಾನೀಸ್ ಅವರು ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಅದು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಒಂದು ಪಾರ್ಟ್ ಅಷ್ಟೇ. ಇನ್ನು ಭಕ್ತಿ ಗೀತೆಗಳನ್ನ ಆಡೋದು, ದೇವರ ಬಗ್ಗೆ ಹಾಡುಗಳನ್ನ ಹೇಳೋದು, ಇದೆಲ್ಲ ಕೂಡ ಒಂದು. ನಮ್ಮ ಋಷಿ ಮುನಿಗಳು ಏನ್ ಮಾಡ್ತಾ ಇದ್ರು, ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಿ ಅಂತ ಜನಗಳಿಗೆ ಹೇಳ್ತಾ ಇದ್ರು. ಇದರಲ್ಲಿ 3-4 ಅಡ್ವಾಂಟೇಜ್ ಇದೆ. ಏನಂದ್ರೆ, ನಾವು ಒಬ್ಬರೇ ಕೂತು ಪ್ರಾರ್ಥನೆ ಮಾಡ್ಬೇಕಂದ್ರೆ ಮೈಂಡ್ ಆಟೋಮೆಟಿಕಲಿ ಡೈವರ್ಟ್ ಆಗ್ಬಿಡುತ್ತೆ. 108 ಯೋಚನೆಗಳು ಮೈಂಡಲ್ಲಿ ಬಂದ್ಬಿಡುತ್ತೆ. ಸಾಮೂಹಿಕವಾಗಿ ಒಂದು 100 ಜನ ಇರೋ ಕಡೆ ಪ್ರಾರ್ಥನೆ ಮಾಡ್ತಾ ಇದ್ರೆ ಮೈಂಡ್ ಒಂದೇ ಕಡೆ ಯೋಚನೆ ಮಾಡುತ್ತೆ, ಒಂದೇ ವಿಷಯದ ಬಗ್ಗೆ ಯೋಚನೆ ಮಾಡುತ್ತೆ. ಈಗ ನಮ್ಮ ಮೈಂಡ್ ಡೈವರ್ಟ್ ಆಗ್ತಾ ಇದ್ರು ಅವರು ಹೇಳೋ ಮಂತ್ರಗಳಿಂದ ಇಲ್ಲ ಅವರು ಮಾಡೋ ಪ್ರಾರ್ಥನೆಯಿಂದ ನಮ್ಮ ಮೈಂಡ್ ಮತ್ತೆ ಅದೇ ದಾರಿಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಅದು ಸಾಮೂಹಿಕ ಪ್ರಾರ್ಥನೆ ಉದ್ದೇಶ. ಒಂದೇ ದಾರಿ ಒಂದೇ ಯೋಚನೆ ಅನ್ನೋದಿರುತ್ತೆ, ಮೈಂಡ್ ಡೈವರ್ಟ್ ಅನ್ನೋದು ಆಗೋದಿಲ್ಲ. ಕೆಲವಷ್ಟು ಸಲ ಸಾಮೂಹಿಕ ಪ್ರಾರ್ಥನೆ ಮಾಡುವಾಗ ಏನಾಗುತ್ತೆ, ಕಾಯಿಲೆಗಳು ಕೂಡ ವಾಸಿಯಾಗುತ್ತೆ ಅನ್ನೋದಕ್ಕೆ ಕಾರಣ ಡಾಕ್ಟರ್ಗಳು ಸೈಂಟಿಸ್ಟ್ಗಳು ಕೂಡ ಒಪ್ಕೊಂಡಿರೋದೇನೆಂದ್ರೆ, ನಾವು ಕೆಲವು ಪ್ರೋಗ್ರಾಮ್ಗಳಲ್ಲಿ ನಿಮಗೆ ತಿಳಿಸಿದ್ದೆ, ವಿಠಲ ನಾಮ ಬಂದು ಬಳಸೋದ್ರಿಂದ ಹಾರ್ಟ್ ರಿಲೇಟೆಡ್ ಡಿಸೀಸ್ಗಳು ಕಡಿಮೆ ಆಗುತ್ತೆ. ನಮ್ಮ ಉಚ್ಚಾಟನೆ ಮೇಲೆ ಕೆಲವಷ್ಟು ಅಂಗಗಳು ವರ್ಕ್ ಮಾಡುತ್ತೆ. ಈಗ ನಾವು ಉಸಿರನ್ನ ದೀರ್ಘವಾಗಿ ಎಳೆದು ಕೆಲವಷ್ಟು ಪದಗಳನ್ನ ಸ್ಟ್ರೆಸ್ ಮಾಡಿ ಹೇಳ್ತೀವಿ, ಅದರಿಂದ ಕೂಡ ಕಾಯಿಲೆಗಳು ವಾಸಿ ಆಗುತ್ತೆ. ಅದನ್ನೇ ಇವರು ಡಾಕ್ಟರ್ಗಳು ತಿಳಿಸಿರೋದು. ಕೆಲವಷ್ಟು ಮಂತ್ರಗಳ
ಉಚ್ಚಾರಣೆ ಮಾಡೋದ್ರಿಂದ ನಮ್ಮ ಕಾಯಿಲೆಗಳು ವಾಸಿಯಾಗುತ್ತೆ, ಹೃದಯ ಸಂಬಂಧಿ ಕಾಯಿಲೆಗಳು ವಾಸಿಯಾಗುತ್ತೆ. ಇನ್ನು ಅದು ಬಿಟ್ಟು ದೀರ್ಘಕಾಲದಿಂದ ಲಾಂಗ್ ಟರ್ಮ್ ಅಲ್ಲಿ ಒದ್ದಾಡ್ತಾ ಇರ್ತೀವಿ, ಅಂತ ಕಾಯಿಲೆಗಳು ಕೂಡ ವಾಸಿಯಾಗುತ್ತೆ ಅಂತ ಡಾಕ್ಟರ್ಗಳು ಕೂಡ ಒಪ್ಕೊಂಡಿದ್ದಾರೆ. ಸೈಂಟಿಸ್ಟ್ಗಳು ಎಷ್ಟೋ ಪ್ರಯೋಗಗಳು ಮಾಡಿ ಎಷ್ಟೋ ಜನರ ಮೇಲೆ ಅಬ್ಸರ್ವೇಷನ್ ಮಾಡಿ ಅವರು ಕೊನೆಗೆ ಒಪ್ಕೊಂಡಿದ್ದು ಹೌದು, ಸಾಮೂಹಿಕ ಪ್ರಾರ್ಥನೆಗಳಿಂದ ಎಷ್ಟೋ ಕಾಯಿಲೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಆದಷ್ಟು ಸಾಮೂಹಿಕ ಪ್ರಾರ್ಥನೆ ಮಾಡಿ, ಮೈಂಡ್ ಅನ್ನೋದು ಏಕಾಗ್ರತೆ ಅಲ್ಲಿ ಮಾತ್ರ ಸಿಗುತ್ತೆ ಅಂತ ಹೇಳ್ತಾರೆ. ಸಾಮೂಹಿಕ ಪ್ರಾರ್ಥನೆ ಮಾಡೋದ್ರಿಂದ ಈ BP ಅನ್ನೋದು ಕೂಡ ಕಡಿಮೆ ಆಗುತ್ತೆ. ಇನ್ನ ಎಷ್ಟೋ ಕಾಯಿಲೆಗಳಲ್ಲಿ ಬದಲಾವಣೆಗಳು ಕಾಣುತ್ತೆ. 108 ಜನ ಸೇರಿರ್ತಾರೆ, 108 ವೇಷಭೂಷಣ ಇರುತ್ತೆ. ಅದಕ್ಕೋಸ್ಕರ ಸಾಮೂಹಿಕ ಪ್ರಾರ್ಥನೆಗಳು ನಡೆಯೋ ಜಾಗದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಅಂತ ತಿಳಿಸ್ತಾರೆ. ನಾವು ಈಗ ಕೆಲವಷ್ಟು ಟೈಮ್ಗಳು ಇಂಬ್ಯಾಲೆನ್ಸ್ ಇರೋದ್ರಿಂದ, ನಮಗೆ ಆ ಟೈಮ್ಗಳು ಸಿಗದೆ ಇರೋದ್ರಿಂದ, ಈ ಸ್ಟ್ರೆಸ್ಫುಲ್ ಲೈಫಲ್ಲಿ ಇರೋದ್ರಿಂದ ಸಾಮೂಹಿಕ ಪ್ರಾರ್ಥನೆಗಳಲ್ಲಿ ಪಾಲ್ಗೊಳ್ಳೋದಕ್ಕಾಗದೇ ಇರ್ಬೋದು. ಆದರೆ ಕೆಲವಷ್ಟು ಜನ ಈಗ ಆಲ್ರೆಡಿ ಸತ್ಸಂಗಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ಶುರು ಮಾಡಿದ್ದಾರೆ, ಪ್ರಾರ್ಥನೆಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಎರಡೂ ಕಡೆ ಹೋಗೋದಕ್ಕಾಗದೇ ಇದ್ದವ್ರಿಗೆ ಇನ್ನ ಒಂದು ಜಾಗ ಇದೆ, ದೇವಸ್ಥಾನಗಳು. ಹಿಂದಿನ ಕಾಲದಲ್ಲಿ ದೇವಸ್ಥಾನಗಳಲ್ಲಿ ಅದಕ್ಕೋಸ್ಕರನೇ ಸೇರಿಸ್ತಾ ಇದ್ರು, ಭಜನೆಗಳನ್ನ ಮಾಡಿಸ್ತಾ ಇದ್ರು. ಈಗಲೂ ಕೂಡ ಹರೇ ರಾಮ ಹರೇ ಕೃಷ್ಣದಲ್ಲಿ ಭಜನೆಗಳು ನಡೆಯುತ್ತೆ. ಅಲ್ಲಿ ಮಂತ್ರಗಳ ಉಚ್ಚಾರಣೆ, ಸಾಮೂಹಿಕ ಪ್ರಾರ್ಥನೆ ಅನ್ನೋದು ನಡೆಯುತ್ತೆ. ಇದರಿಂದ ಎಷ್ಟೋ ಜನ ಫಾರಿನರ್ಸ್ಗೆ ಗೊತ್ತಾಗಿದ್ದೇನು ಅಂದ್ರೆ ಕೆಲವಷ್ಟು ಕಾಯಿಲೆಗಳು ವಾಸಿ ಆಗ್ತಾ ಇದೆ. ಮಾನಸಿಕ ಒತ್ತಡ ಅನ್ನೋದು ಕೂಡ ಕಡಿಮೆ ಆಗುತ್ತೆ. ನಮ್ಮ ಸ್ಟ್ರೆಸ್ಫುಲ್ ಲೈಫ್ ಜಾಸ್ತಿ ಆದ ಹಾಗೆ ನಮಗೆ ಕಾಯಿಲೆಗಳು ಬರೋದು ಜಾಸ್ತಿ ಆಗುತ್ತೆ. ಅಂತ ಸ್ಟ್ರೆಸ್ ಕಡಿಮೆ ಮಾಡಬೇಕು ಅಂದ್ರೆ ನಮ್ಮ ಮೈಂಡ್ ಡೈವರ್ಷನ್ ಆಗಬೇಕು. ಒಳ್ಳೆ ವಿಷಯಗಳ ಬಗ್ಗೆ ಯೋಚನೆ ಮಾಡಬೇಕು, ಒಳ್ಳೆ ವಿಷಯಗಳು ಮೈಂಡಲ್ಲಿ ಬರಬೇಕು, ನಾವು ಅದ್ರ ಬಗ್ಗೆ ಮಾತಾಡಬೇಕು. ಆಗ ಮಾತ್ರ ಈ ಸ್ಟ್ರೆಸ್ಫುಲ್ ಲೈಫಿಂದ ನಾವು ಹೊರಗಡೆ ಬರೋದಕ್ಕೆ ಸಾಧ್ಯ. ಸ್ಟ್ರೆಸ್ಫುಲ್ ಲೈಫಿಂದ ಮನುಷ್ಯನ ಆಯಸ್ಸು ಅನ್ನೋದು ಕೂಡ ಕಡಿಮೆ ಆಗ್ತಾ ಇದೆ. ಅದಕ್ಕೇನೆ ಹೇಳಿದ್ದು ಸಾಮೂಹಿಕ ಪ್ರಾರ್ಥನೆ ಮಾಡೋದ್ರಿಂದ ಇಂಥದ್ದೆಲ್ಲ ಅಡ್ವಾಂಟೇಜಸ್ ಇದೆ. ಅದಕ್ಕೋಸ್ಕರನೇ ಋಷಿ ಮುನಿಗಳು ಬರೆದ್ರು, ಒಬ್ಬರೇ ಕೂತ್ಕೊಂಡು ಪ್ರಾರ್ಥನೆ ಮಾಡೋದಕ್ಕಿಂತ ಸಾಮೂಹಿಕವಾಗಿ ಮಾಡಿ. ಅದ್ರ ಜೊತೆಗೆ ಭಕ್ತಿ ಗೀತೆಗಳನ್ನ ಆಡಿ ಒಟ್ಟಿಗೆ ಕೂತ್ಕೊಂಡು ಭಕ್ತಿ ಗೀತೆಗಳು ಆಡೋದ್ರಿಂದ ಮನಸ್ಸಿಗೆ ಏನೋ ಒಂದು ರೀತಿ ಉಲ್ಲಾಸ ಅನ್ನೋದು ಸಿಗುತ್ತೆ. ಈಗ ಎಷ್ಟೋ ಕಡೆ ಹೋಗಿ ಹಾಡುಗಳನ್ನ ಕೇಳ್ತಾ ಇರ್ತೀವಿ, ಕೇಳ್ತಾ ನಾವು ಅದರಲ್ಲಿ ಮುಳುಗಿ ನಾವು ಹಾಡುಗಳನ್ನ ಹೇಳೋದು ಶುರು ಮಾಡ್ತೀವಿ. ಆಗ ಕೂಡ ಕೆಲವಷ್ಟು ಮಾನಸಿಕ ಒತ್ತಡ ಇರುವಂಥದ್ದೆಲ್ಲ ಹೊರಟೋಗುತ್ತೆ. ನಾವು ಅದರಲ್ಲಿ ಮುಳುಗೋಗಿರ್ತೀವಿ. ಆಗ ನಮ್ಮ ದೇಹಕ್ಕೆ ಒಂದು ಉಲ್ಲಾಸ ಅನ್ನೋದು ಸಿಗುತ್ತೆ. ಪ್ಲಸ್ ಇನ್ನೊಂದು ಡಾಕ್ಟರ್ಗಳು ಹೇಳೋದು, ಈ ಸಾಮೂಹಿಕ ಪ್ರಾರ್ಥನೆಯಿಂದ ಜನಕ್ಕೆ ಒಂದು ಎನರ್ಜಿ ಅನ್ನೋದು ಸಿಗುತ್ತೆ, ಒಂದು ಕಾನ್ಫಿಡೆನ್ಸ್ ಅನ್ನೋದು ಸಿಗುತ್ತೆ. ಕಾನ್ಫಿಡೆನ್ಸ್ ಬಂತು ಅಂದ್ರೆ ಎಂಥದನ್ನು ಬೇಕಾದ್ರೂ ಎದುರಿಸ್ಬೋದು ಅಂತ ಸೈಂಟಿಸ್ಟ್ಗಳು ಡಾಕ್ಟರ್ಗಳು ಕೂಡ ಹೇಳ್ತಾರೆ. ನಮಗೆ ಗೊತ್ತಿರ್ಬೋದು, ಕರೋನಾ ಬಂದಿತ್ತು. ಕರೋನಾ ಟೈಮ್ನಲ್ಲಿ ಕರೋನಾ ಬಂದು ಸತ್ತಿದ್ದಕ್ಕಿಂತ ಜಾಸ್ತಿ ಕರೋನಾ ಬಂತಲ್ಲ ಅನ್ನೋ ಒಂದು ಭಯದಲ್ಲಿ ಸತ್ತವ್ರ ಸಂಖ್ಯೆನೇ ಜಾಸ್ತಿ. ಆ ಭಯನ ಗೆದ್ದಿದ್ರೆ ಎಷ್ಟೋ ಜನ ಬದುಕ್ತಿದ್ರೇನು. ಆ ಭಯನ ಗೆಲ್ಲಬೇಕು ಅಂದ್ರೆ ಈ ಸಾಮೂಹಿಕ ಪ್ರಾರ್ಥನೆಗಳಲ್ಲಿ ಪಾಲ್ಗೊಳ್ಳಿ ಅಂತಾನೆ ಹೇಳ್ತಾರೆ. ನಮಗೆ ಈ ಕಾನ್ಫಿಡೆನ್ಸ್ ಬರಬೇಕು, ಆ ರಿಲೀಫ್ ಸಿಗಬೇಕು ಅಂದ್ರೆ ನಾವು ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳೋದ್ರಿಂದ 4-6 ಜನ ಪರಿಚಯ ಆಗ್ತಾರೆ. ಅವರು 4-6 ವಿಷಯಗಳನ್ನ ಮಾತಾಡ್ತಾರೆ. ಅವುಗಳಲ್ಲಿ ನಮ್ಮ ಕಷ್ಟ ಏನು ಇಲ್ಲ ಅಂತ ಅನ್ನಿಸ್ಬಿಡುತ್ತೆ. ಇದರಿಂದನೇ ಸಾಮೂಹಿಕ ಪ್ರಾರ್ಥನೆಗಳು ಅವಾಗಿಂದ ಋಷಿ ಮುನಿಗಳ ಕಾಲದಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ಈಗಲೂ ಕೂಡ ಕೆಲವಷ್ಟು ಜನ ಮಾತ್ರ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನೀವು ಕೂಡ ಆದಷ್ಟು ಇಂಥ ಪ್ರಾರ್ಥನೆಗಳಲ್ಲಿ ಪ್ರಾಕ್ಟೀಸ್ ಮಾಡಿ. ಆದರೆ ದೇವಸ್ಥಾನಗಳಲ್ಲಿ ನಿಮಗೆ ವಾರದಲ್ಲಿ 1 ಸಲನಾದ್ರೂ ಇಂಥ ಟೈಮ್ ಸಿಗುತ್ತೆ ಸಾಮೂಹಿಕ ಪ್ರಾರ್ಥನೆ ಮಾಡೋದಕ್ಕೆ. ಅಂತ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಅದರಲ್ಲೂ ಮಹಾಮಂಗಳಾರತಿ ಟೈಮಲ್ಲಿ ಹೋಗಿ ಅಂತ ಎಲ್ಲರೂ ಹೇಳ್ತಾರೆ. ಕಾರಣ ಇಷ್ಟೇ, ಮಹಾಮಂಗಳಾರತಿ ಟೈಮ್ನಲ್ಲಿ ಅಲ್ಲಿ ಬರುವಂತ ನಾದಗಳಿದೆಯಲ್ಲ, ಅದು ಮೈಂಡ್ಗೆ ರಿಲೀಫ್ ಅನ್ನೋದನ್ನ ಕ್ರಿಯೇಟ್ ಮಾಡುತ್ತೆ. ಎಷ್ಟು ರಿಲೀಫ್ ಸಿಗುತ್ತೆ ಅಷ್ಟು ಕಾಯಿಲೆಗಳು ನಮಗೆ ಕಡಿಮೆ ಆಗುತ್ತೆ. ಡಾಕ್ಟರ್ಗಳು ನಮಗೆ ತಿಳಿಸಿರ್ಬೋದು, ಎಷ್ಟೋ ಜನ ಹೇಳುತ್ತೆ ಸ್ಟ್ರೆಸ್ ಬಿಟ್ಬಿಡಿ. ಅಷ್ಟು ಈಸಿಯಾಗಿ ಬಿಡೋದಕ್ಕಾಗೋದಿಲ್ಲ. ಸ್ಟ್ರೆಸ್ ಇಂದನೇ ಎಷ್ಟೋ ಕಾಯಿಲೆಗಳು ಬರ್ತಾ ಇದೆ. ನಾವು ಕೊರಗೋದ್ರಿಂದ ನಮ್ಮ ಕಾಯಿಲೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಆ ಕೊರಗೋದನ್ನ ಬಿಟ್ಟು ಈ ಕಾಯಿಲೆಯಿಂದ ನಾವು ಹೊರಗೆ ಬರ್ತೀವಿ ಅನ್ನೋ ಒಂದು ದೃಢತೆ ನಮ್ಮಲ್ಲಿ ಬಂದಾಗ ಆ ಕಾಯಿಲೆ ಆಟೋಮೆಟಿಕಲಿ ವಾಸಿ ಆಗ್ತಾ ಹೋಗುತ್ತೆ. ಅಂತ ಟೆಸ್ಟ್ಗಳು ಸೈಂಟಿಸ್ಟ್ಗಳು ಮಾಡಿ ಪ್ರೂವ್ ಆಗಿದೆ, ಹೌದು ಮನುಷ್ಯನ ದೃಢ ಸಂಕಲ್ಪ ಅನ್ನೋದು ಎಂಥ ಕಾಯಿಲೆ ಬೇಕಾದ್ರೂ ವಾಸಿ ಮಾಡ್ಬೋದು ಅಂತ. ಈ ಸಾಮೂಹಿಕ ಪ್ರಾರ್ಥನೆಗಳಿಂದ ಅಂತ ದೃಢ ಸಂಕಲ್ಪಗಳು ಕೂಡ ಸಿಗುತ್ತೆ ಅನ್ನೋದು ವಾದ ಅಲ್ಲ, ಇದು ನಿಜ. ಆಲ್ರೆಡಿ ಇದು ಆಗಿರೋದಕ್ಕೋಸ್ಕರನೇ ಋಷಿ ಮುನಿಗಳು ಇಂಥ ವಿಷಯಗಳನ್ನ 4 ಜನ ತಿಳಿಸ್ಲಿ ಅಂತ ತಾಳೆಗರಿಗಳಲ್ಲಿ ಬರೆದಿಟ್ಟೋದ್ರು. ಅಂಥ ವಿಷಯಗಳನ್ನ ನಮಗೆ ಬೆಂಗಳೂರು ಬಾಲಕೃಷ್ಣ ಅವರು ಎಲ್ಲಾನು ಕಲೆಕ್ಟ್ ಮಾಡಿ ಒಂದು ಬುಕ್ಕಲ್ಲಿ ಸುಮಾರು ಒಂದು 350-400 ಈ ರೀತಿ ವಿಷಯಗಳಿದೆ. ಅಂಥ ವಿಷಯಗಳನ್ನ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ ಒಂದೊಂದಾಗಿ. ಇಂಥ ಸಾಮೂಹಿಕವಾದ ಪ್ರಾರ್ಥನೆಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ಕಾಯಿಲೆಗಳನ್ನ ವಾಸಿ ಮಾಡ್ಕೋಬಹುದು. ಅದನ್ನ ನೀವು ಒಂದು ಸಲ
ಟ್ರೈ ಮಾಡಿ ನೋಡಿ. ಅಟ್ಲೀಸ್ಟ್ ಅದರಿಂದ ಒಂಚೂರಾದ್ರೂ ಬದಲಾವಣೆಗಳು ಆಗೇ ಆಗುತ್ತೆ. ಒಂದು ಸಲ ಎರಡು ಸಲ ಕೂತ್ಕೊಂಡಿದ ತಕ್ಷಣ ನಮಗೆ ವಾಸಿ ಆಗ್ಲಿಲ್ಲ ಅಂತ ಮೈಂಡ್ ಬಂದ್ಬಿಡುತ್ತೆ. ಅದನ್ನ ಬಿಟ್ಟು ಒಂದು 3 ತಿಂಗಳು 6 ತಿಂಗಳು ಅದನ್ನೇ ಮಾಡ್ತಾ ಬಂದ್ರೆ ನಮಗೆ ಕಾಯಿಲೆಗಳು ವಾಸಿ ಆಗ್ತಾ ಇರೋದು ನಾವು ನೋಡ್ಕೋಬಹುದು. ಎಷ್ಟೋ ಸಲ ನೋವುಗಳಿರುತ್ತೆ, ದೇಹದಲ್ಲಿ ಮನಸ್ಸಲ್ಲಿ ನೋವುಗಳಿರುತ್ತೆ, ಎಷ್ಟೋ ಕಷ್ಟಗಳಿರುತ್ತೆ. ಅಂಥದ್ದೆಲ್ಲ ಸಾಮೂಹಿಕ ಪ್ರಾರ್ಥನೆ ಮಾಡುವಾಗ ನೋವುಗಳೆಲ್ಲ ಮರ್ತು ಹೋಗುತ್ತೆ. ಒಳ್ಳೆ ಹಾಡನ್ನ ಕೇಳುವಾಗ 4 ಜನದ ಮಧ್ಯ ಕೂತು ಅಂತ ಕಷ್ಟಗಳು ಮರ್ತೋಗುತ್ತೆ. ಅದನ್ನೇ ಇವ್ರು ಹೇಳಿದ್ದು, ಎಲ್ಲನೂ ಮರಿಬೇಕು ಅಂದ್ರೆ ಒಂದು ದಾರಿ ಬೇಕು, ಅದೇ ಸಾಮೂಹಿಕ ಪ್ರಾರ್ಥನೆ. ಅಂಥದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆದಷ್ಟು ಇದರಿಂದ ಉಪಶಮನ ಅಂತ ಸಿಗುತ್ತಲ್ಲ, ಅಂಥದನ್ನ ಕಂಡುಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಒಂದು ಸಲ ಟ್ರೈ ಮಾಡಿ ನೋಡಿ. ಇಂಥ ವಿಷಯಗಳನ್ನ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.